ಸನ್ನು ಸಿಂಗಲ್, ಮೂನು ಸಿಂಗಲ್, ಫೋನು ಸಿಂಗಲ್, ಸಿಮ್ಮು ಡಬಲ್. ಹಲೋ ಹಲೋ, ಹಾ ಹೇಳ್ರಿಪ್ಪ. ಈಶ್ವರ್, ಏನ್ ನಡೀತಿದೆ ಬೆಳಗಾವಿಲಿ? ಏನೋ ಏನೋ ಕೇಳಿಸ್ತಿಲ್ಲ, ಜ್ವರ ಹೇಳ್ರಿ. ಹೌದಾ, ಯಡಿಯೂರಪ್ಪ ಅವ್ರ ತರ ಇನ್ನೊಬ್ರು ಧರಣಿ ಕೂತಿದಾರ? ಯಾರಪ್ಪ ಅವರು? ಏನೋ ಡಿಫ್ರೆಂಟ್ ಗೆಟಪ್ ಅಲ್ಲಿ ಬೇರೆ ಇದಾರ. ಓಕೆ ಓಕೆ, ನಾನು ಬರ್ತಾ ಇದೀನಿ. ರೆಡಿ ಗುರು, ಗಾಡಿ ಸ್ಟಾರ್ಟ್ ಮಾಡು. ನಮ್ಮ ರಿಪೋರ್ಟರ್ ಈಶ್ವರ್ ಹೇಳಿದ ಕೋಟಿಗೊಬ್ಬ ಇವ್ರೇನಾ? ಬಾ ಬಾ ಬಾ, ಏನೋ ಡಿಫ್ರೆಂಟ್ ಗೆಟಪ್ ಅಲ್ಲಿ ಇದಾರೆ, ಏನೋ ರೆಡಿ ಮಾಡ್ಕೊತಾರಲ್ಲ. ಓಕೆ, ಇದೆಲ್ಲ ಯಾತಕ್ಕೋಸ್ಕರ? ಪಬ್ಲಿಸಿಟಿ ಇದು ಪಬ್ಲಿಸಿಟಿ. ಓ, ಇದು ಪಬ್ಲಿಸಿಟಿ ಗಿಮಿಕಾ? ಇದನ್ನ ಮಾಡಿಸ್ತಿರೋದು ನಮ್ಮ ಎಡ್ಡಿಜಿನೇ ಇರಬೇಕು. ಛೇ, ಈ ತರ ಚೀಪ್ ಪಬ್ಲಿಸಿಟಿ ಎಲ್ಲ ಕೊಡ್ತಾರಲ್ರಪ್ಪ. ಓಕೆ, ಈಗ ನಮ್ಮ ಎಡ್ಡಿಜಿ ಏನೋ ನೋಡ್ತಿದ್ದಾರೆ. ಏನ್ ನೋಡ್ತಿರ್ಬೋದು? ಓ, ಪಬ್ಲಿಸಿಟಿಗೋಸ್ಕರ ಖರ್ಚೇನ್ ಮಾಡಿದ್ರಿ ಅಂತ ನೋಡ್ತಿದ್ದಾರೆ. ಓಕೆ, ಅದಿರ್ಲಿ ಬಿಡ್ರಿ. ಈಗ ನಮ್ಮ ಹುಡುಗರು ಮಂಡ್ಯದಲ್ಲಿ ಮುದ್ದೆ ತಿನ್ನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಸೊ ಬನ್ನಿ, ಹೋಗಿ ನೋಡ್ಕೊ ಬಂದ್ಬಿಡೋಣ. ಓಕೆ, ಮಂಡ್ಯದ ಜನಗಳಿಗೆ, ಅಕ್ಕಂದ್ರಿಗೆ, ಅಣ್ಣಂದ್ರಿಗೆ, ತಮ್ಮಂದ್ರಿಗೆ ಎಲ್ರಿಗೂ ನಮಸ್ಕಾರ. ನೋಡ್ರಿಪ್ಪ, ಇದೇ ರಾಗಿ ಮುದ್ದೆ. ಒಂದೊಂದು ಅರ್ಧ ಕೆಜಿ ಐತೆ. ಜಾಸ್ತಿ ಯಾರು ತಿಂತಾರೋ ಅವ್ರಿಗೆ ಮಂಡ್ಯದಲ್ಲೇ ವರ್ಲ್ಡ್ ಫೇಮಸ್ ಆಗಿರುವಂತ ಒಂದು ಅವಾರ್ಡ್ ಕೊಡ್ತೀವಿ. ಈಗ ಇಲ್ಲಿ ಕೂತಿರೋ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣಂದ್ರ, ತಮ್ಮಂದ್ರಿಗೆಲ್ಲ ಮುದ್ದೆ ಬಡಿಸ್ರಿ. ಓಕೆ, ಈಗ ಶುರು ಹಚ್ಕೊಳ್ಳೋಣ. ನಾನು 1 2 3 ಹೇಳ್ತೀನಿ, ನೀವು ಶುರು ಹಚ್ಕೊಳ್ಳಿ. ರೆಡಿ? 1 2 3 ಸ್ಟಾರ್ಟ್. ಸಪ್ಪಿರಿಗೆ ಸೊಪ್ಪು ತಾಕೊಂಡು ಉಪ್ಪು ಖಾರ ಉಳಿ ಬಿಟ್ಕೊಂಡು ಕಪ್ಪು ರಾಗಿ ಮುದ್ದೆ ತಿನ್ನೋದೊಳ್ಳೇದು ಕಮ್ಮಿ. ತಪ್ಪಿ ಆಟೆ ಕೋಳಿ ಕೊಬ್ಬೆತ್ಕೊಂಡು ಓಡಾಡ್ತಿದ್ರೆ ಇಟ್ಕೊಂಡು ಹೆಸರು ಮಾಡ್ಕೊಂಡು ಸೊರದು ನೋಡಮ್ಮಿ. ಓ, ಇವ್ರು ಕಣ ನಮ್ ಚಿಕ್ಕಪ್ಪ, ಶ್ರೀಮಾನ್ ಮುದ್ದಣ ಸರಿಯಾಗಿ ಮುರಿಯಪ್ಪ. ತಿನ್ನೋ ವಯಸ್ಸಿಂದು. ತಿಂತ ತೇಮರ್ ಕಮ್ಮಿ ಕಾಣಮ್ಮಿ. ತಿಂತ ತೀಟ ಕಾಣಮ್ಮಿ. ತಿಂತ ತೇಮರ್ ಕಮ್ಮಿ ಕಾಣಮ್ಮಿ. ತಿಂತ ಆಸೆ ಕಾಣಮ್ಮಿ. ಓಕೆ, ಈಗ ಜಾಸ್ತಿ ಮುದ್ದೆ ತಿನ್ನೋರು ಯಾರು ನೋಡ್ಕೊಂಬರೋಣ ಬರ್ರಿ. ಹೋ, ಏನಪ್ಪ ನೀನೆಷ್ಟು ಮುದ್ದೆ ನುಂಗ್ದೆ? 4 ಮುಖ ಮುದ್ದೆ ನುಂಗಿದ್ದೀನಿ. ಎಷ್ಟೆಷ್ಟು ಕೆಜಿ ಇದು? 60 ಕೆಜಿ ಇದು. ಕಷ್ಟ ಆಯ್ತಾ? ಕಷ್ಟ ಆಯ್ತು. ಮೊದಲನೇ ಪ್ರೈಸ್ ಬಂದಿದೆ. ಓಕೆ ಬಿಡಪ್ಪ, ಈಗೇನ್ ಖುಷಿ ಆಯ್ತಲ್ಲ? ನನಗೆ ಖುಷಿ ಆಯ್ತಾ ಇದೆ. ಓ, ಸರಿ ಕಣ್ಬಿಡು. ಅದಕ್ಕೆ ನಿಮ್ಮ ಹುಡುಗರು ಏನ್ ಮಾಡ್ತಾವ್ರೆ? ಹುಡುಗರೆಲ್ಲ ನನ್ನ ಹೆಂಡತಿ ಕುಣಿಸ್ತಾ ಇದ್ದಾರೆ. ನನಗೆ ಅಷ್ಟೇ ಸಂತೋಷ. ಅವರೆಲ್ಲ ನನ್ನ ಓ, ಕಣ್ ಹೇಳೋ. ತಿಂಗಳು ಹಿಂಗೆ ಮಾಡ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದೆ ಸರ್. ಮಾತಾಡ್ಬೇಕು, ಈ ತರ ಪರಿವಾರ ಮಾತಾಡ್ಬೇಕು ಸರ್. ಹೌದೌದು ಬಿಡು. ಹಂಗೇನಾರ ಆದ್ರೆ ಬೆಲೆ ರಾಗಿನೆಲ್ಲ ನೀನೇ ಖಾಲಿ ಮಾಡ್ಬಿಡ್ತೀಯಾ? ಓಹೋ, ನಮ್ಮ ಉಮೇಶ್ ಕತ್ತಿ ಇಲ್ಲೇ ಅದರಪ್ಪ. ಕತ್ತಿ ಅವರೇ, ಏನ್ರಿ ಸಮಾಚಾರ? ಅಗ್ರಿಕಲ್ಚರ್ ಇರ್ತಕ್ಕಂತ ಭಾಗ ಉತ್ತರ ಕರ್ನಾಟಕ. ಹೌದು, ಅದು ಗೊತ್ತಿರೋ ವಿಚಾರವೇ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ತಕ್ಕಂತ ಭಾಗ ಧಾರವಾಡ ಮತ್ತು ರಾಯಚೂರು. ಹೌದ್ರಿ, ಹೇಳ್ಬೇಕಾಗಿರೋ ವಿಷಯ ಹೇಳ್ರಿ. ಆದ್ರೆ ಸರ್ಕಾರಗಳ ನಡತೆಗಳನ್ನ ನೋಡಿದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಕೇಳೋದ್ರಲ್ಲಿ ಅಕ್ಷರವಾದ ವಿಶ್ವಾಸವೇ ಕೇಳ್ತು. ಹಂಗೆಲ್ಲ ಕೇಳಿದ್ರೆ ಸಿಎಂ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ಬಿಡ್ತಾರ್ರಿ. ನಮ್ಮ ಮ್ಯಾಗ ಏನಾದ್ರು ಕಾನೂನು ಕ್ರಮ ಜರುಗಿಸಿದ್ರೆ 500 ರೂಪಾಯಿ ಹುಡ್ತಿದ್ರೆ ನಾ ಸಿದ್ದರಾಮಯ್ಯ ವಿನಂತಿ ಮಾಡ್ತೀನಿ, ನಮ್ಮ ನಾಳೆ ಬೆಳಿಗ್ಗೆ ಎದ್ದು ನಮ್ಮ ಕಾನೂನು ಕ್ರಮ ಜರುಗಿಸಿ. 500 ರೂಪಾಯಿ ಯಾರು ಕೊಡ್ತಿದ್ರೆ ಜರುಗಿಸಿ, ನಮ್ದೇ ಅಂತ. ಓ, ಎಲ್ಲದಕ್ಕೂ ರೆಡಿ ಆಗಿದ್ದೀರಾ? ಹೋಗಿ ಬಿಡ್ರಿಪ್ಪ. ಇಲ್ಲಿ ಯಾರು ನಿಂತಾರಲ್ರಿ? ಓಕೆ, ನಿಮ್ ಕತೆ ಏನ್ರಿ? ಓಕೆ, ಇಷ್ಟೊತ್ತರೆಗೂ ಚೆನ್ನಾಗಿ ಕೂಗಿದ್ರಿ. ಈಗ ಪಾಸ್ ಮೋಷನ್ ಅಲ್ಲಿ ಏನ್ ಹೇಳ್ತೀರಾ ಹೇಳ್ಬಿಡ್ರಿ. ಕರ್ನಾಟಕ ಯಾವತ್ತು ಏಕೀಕರಣಕ್ಕೋಸ್ಕರ ಹೋರಾಡಿ ಕರ್ನಾಟಕ ಯಾವತ್ತು ಕರ್ನಾಟಕವಾಗಿರಬೇಕೆ ಹೊರತು ಕರ್ನಾಟಕದಲ್ಲಿ ವಿಭಜನೆ ಮಾತೇ ಇಲ್ಲ. ಇವರು MES ಪುಂಡ್ರ ಜೊತೆ ಸೇರ್ಕೊಂಡು ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯವರಂತ ಉಮೇಶ್ ಕತ್ತಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ಕೂಡಲೇ ಕರ್ನಾಟಕ ರಾಜ್ಯ ಜನತೆ ಕ್ಷಮೆ ಕೊಡಬೇಕಾದ ಪ್ರತಿಭಟನೆ ಮೂಲಕ ಆಗ್ರಹ ಪಡ್ತಾ ಇದೆ. ಸಿದ್ದು ಬಾಯ್, ಈಗ ನಮ್ಮ ಕತ್ತಿ ಅವರು ಉತ್ತರ ಕರ್ನಾಟಕನ ಪ್ರತ್ಯೇಕ ರಾಜ್ಯ ಮಾಡ್ರಿ ಅಂತ ಕೂತವ್ರಲ್ರಿ. ಪ್ರತ್ಯೇಕ ರಾಜ್ಯ ಬೇಕು ಅಂತಕ್ಕಂಥದ್ದು ಮೂರ್ತನದ್ದು. ಹೌದಾ? ಓಕೆ ಬಿಡ್ರಿ, ಕತ್ತಿ ಅವರು ಕೇಳ್ಕೊಂಡಿರ್ತಾರೆ. ಓಹೋ, ನಮ್ಮ ಹುಡುಗ ಈಶ್ವರಪ್ಪ ಇಲ್ಲೇ ಇದಾರಲ್ರಪ್ಪ. ಈಶ್ವರ ಅಂಕಲ್ ಇಂಡೈರೆಕ್ಟ್ ಆಗಿ ಎಡ್ಡಿಜಿ ಬಿಜೆಪಿ ಬರ್ತಾರಂತಲ್ರಿಪ್ಪ. ಇಂಡೈರೆಕ್ಟ್ಲಿ ಅಂದ್ರೆ ಯಡಿಯೂರಪ್ಪ ಬಿಜೆಪಿ ಬರ್ತಾರೆ. ಇಲ್ಲ, ಇಂಡೈರೆಕ್ಟ್ ಪ್ರಶ್ನೆನೇ ಇಲ್ಲ. ಹೌದಾ? ಅದು ನಿಮಗೆ ಗೊತ್ತು? ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಭೇಟಿ ಮಾಡಿದ್ದೇನೆ. ಅವ್ರು ತಗೋಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕೋರ್ ಟೀಮು
ತೀರ್ಮಾನ ತಗೊಂಡಿದೆ. ಕೋರ್ ಟೀಮ್ ತೀರ್ಮಾನ ತಗೊಂಡ ತಕ್ಷಣ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಯಡಿಯೂರಪ್ಪನವ್ರ ಪಾರ್ಟಿ ತಗೋಬೇಕು ಅಂತಿದೆ. ಹೌದಾ? ಓಕೆನ್ರಿಪ್ಪ, ತಗೊಂಡು ನೀವು ಒಂದು ಬಾವುಟ ಆರಿಸ್ರಿ. ಈಗ ನಮ್ಗೆ ಟೈಮ್ ಆಯ್ತು, ನಾವು ಬರ್ತೇವೆ. ಬೈ ಬೈ. ಆಹಾ, ಏನ್ ಗುರು, ದುನಿಯಾ ಫುಲ್ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಐತೆ. ಸ್ವಲ್ಪ ಕಲರ್ ದುನಿಯಾ ತೋರಿಸಿಪ್ಪ. ಕತ್ತಲಿಂದ ಬೆಳಕಿನೆಡೆಗೆ ಕರೆದೊಯ್ಯುವವನೇ ಮಹಾಪುರುಷ. ಯಾರಿಗ್ರಿಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀರಿ? ಅವನನ್ನು ಯಾರಾದರೂ ತಡೆದರೆ What you wanna do, baby? It's on you, baby. Gotta walk around, man. Who the hell are you? Plays the path, but who knows the math? First on base. Gotta walk around, man. Who the hell are you? ಓಹೋ, ಈ ನಾಡು ಕಂಡ ಅಪ್ಪಟ ಪ್ರತಿಭೆ, ಬೆಂಗಳೂರಿಗೆ ವರ್ಲ್ಡ್ ಫೇಮಸ್ ಆದಂತ ನಮ್ಮ ವಾಟಾಳ್ಜಿ ಇಲ್ಲೇ ಇದಾರಲ್ರಪ್ಪ. ಓಕೆ, ಈಗ ವಾಟಾಳ್ಜಿ ಶುರು ಮಾಡ್ರಿಪ್ಪ. ತುಂಬ ಹೇಳಬೇಕು ನಾನು ಫ್ರೀ ಇದ್ದೀರಾ, ಎಲ್ಲ ಕೇಳಬೇಕು ನೀವು ಫ್ರೀ ಇದ್ದೀರಾ. ಹೇ ಇಲ್ರಿ, ನಾವು ಫುಲ್ ಬಿಸಿ ಅದೀವಿ. ಆದ್ರೂ ನಿಮ್ಗೋಸ್ಕರ ಫ್ರೀ ಮಾಡ್ಕೋತೀವಿ. ಹೇಳಿ, ಅದೇನ್ ಹೇಳ್ತಿರೋ, ನಾವು ಕೇಳಿಸ್ಕೋತೀವಿ. ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಹೌದೌದೌದು, ನಡೀತಾ ಇದೆಯಲ್ರಿ. ನಮಗಂತೂ ನೋಡಿ ನೋಡಿ ಸಾಕಾಗೋಯ್ತ್ರಿಪ್ಪ. ಬೆಳಗಾವಿಯಲ್ಲಿ ಅಧಿವೇಶನ ಯಾಕೆ? ಸಿನಿಮಾ ಸ್ಕೋಪ್ ಅಲ್ಲಿ ಶೂಟಿಂಗ್ ಮಾಡೋಕೆ. ಹೇ ಥೂ, ಹುಗಿ ಮಕ್ಕೆ ಕಿತ್ತಾಡೋಕೆ ವಾಟಾಳ್ಜಿ. ಪ್ರಶ್ನೆ, ಹೇ ಅದು ಕುತ್ರ ನಮ್ಮ ಹತ್ರ ಇಲ್ರಿಪ್ಪ, ನೀವೇ ಹೇಳ್ಬೇಕು. ನೀವು ಸದನದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಓ ವಾಟಾಳ್ಜಿ, ದಿನ ಟಿವಿ ನೋಡ್ತಿಲ್ಲ ಅಂದಂಗಾಯ್ತು ನೀವು. MES ಬಗ್ಗೆ ಮಾತಿಲ್ಲ, ಹೌದು, ಜೊತೆಗೆ ಶಿವಸೇನೆ ಬಗ್ಗೆನೂ ಮಾತಿಲ್ಲ, ಶಿವಸೇನೆ ಬಗ್ಗೆ ಮಾತಿಲ್ಲ, ಸಂಭಾಜಿ ಪಾಟೀಲ್ ಬಗ್ಗೆ. ಸಂಭಾಜಿ ಪಾಟೀಲ್ ಬಗ್ಗೆ ಮಾತಿಲ್ಲ. ಸರಿ, ಈಗ ಇನ್ಯಾವ್ದ್ರ ಬಗ್ಗೆ ಮಾತುಕತೆ ಇಲ್ಲ? ಗಡಿನಾಡದ ಬಗ್ಗೆ ಮಾತಿಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಮಾತಿಲ್ಲ. ಮತ್ತೆ ಯಾಕೆ ನಿಮ್ ಸದನ? ವಾಟಾಳ್ಜಿ, ಯು ಡೂ ಒನ್ ಥಿಂಗ್, ಅದನ್ನ ನಮ್ಮ ಸದಸ್ಯರಿಗೆ ಕೇಳ್ಬಿಡಿ. ನಮ್ ಸದಸ್ಯರು ಏನಾಗಿದ್ದೀರಿ? ಹೌದ್ರಿ, ಆ ಸೀನ್ ವಿಜುವಲಿ ತೋರಿಸಿದ್ರೆ ಮೋರ್ ಎಫೆಕ್ಟಿವ್ ಆಗಿರುತ್ತೆ. ನೀವು ಕನ್ನಡಕ ಬಿಚ್ಬಿಟ್ಟು ಕಣ್ ತುಂಬಾ ನೋಡ್ಕೊಳ್ರಿಪ್ಪ. ಏಳುಕೊಂಡಲ್ಲ ಸ್ವಾಮಿ ವೆಂಕಟ, ಕನ್ಸಲ್ಲ ಒಕ್ಕೆ ಮಾಡು ಪಟ್ಪಟ. ಏಳುಕೊಂಡಲ್ಲ ಸ್ವಾಮಿ ವೆಂಕಟ, ನಮ್ ಕನ್ಸಲ್ಲ ಒಕ್ಕೆ ಮಾಡು ಪಟ್ಪಟ. ಒನ್ಸ್ ಅಪಾನ್ ಎ ಟೈಮ್ ಲಕ 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 ಓಡುತ್ತಿದ್ದ ಟೈಮ್, ಟಕ 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 ಮುಂದೆ ಬರೋ ಟೈಮ್. ಕಮ್ಮಿ 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 ಈಗ ನಮ್ಮ ಟೈಮ್. ಶಕ ಲಕ ನಾಚೆ. ನೋಡಿದ್ರಲ್ಲ ವಾಟಾಳ್ಜಿ, ಮುಂದುವರಿಸಿ. ಕೋಮಾದಲ್ಲಿದ್ದೀರಾ? ಪ್ರಜ್ಞಾನ ಸ್ಥಿತಿಲಿದ್ದೀರಾ? ಹೇ, ಇಂತ ತಂಪತ್ತಲ್ಲಿ ಪ್ರಜ್ಞೆ ಅಂತೆಲ್ಲ ಮಾತಾಡಬಾರ್ದ್ರಿ. ಸದನದಲ್ಲಿ ನಮ್ಮ ಎಡ್ಡಿಜಿ ಹೇಗಿದ್ದಾರೆ ಅಂತ ನೋಡಿದ್ರೆ ನೀವೇ ಪ್ರಜ್ಞೆ ಕಳ್ಕೊಂಡ್ಬಿಡ್ತೀರಿಪ್ಪ. ನೋಡಿದ್ರ ವಾಟಾಳ್ಜಿ ಹೇಗಿದೆ ಸದನ ಅಂತ? ಬಿಟ್ಟಾಕಿ ಹೋಗ್ಲಿ. ಈಗ ನಮ್ಮ ಕತ್ತಿ ಏನು ಕರ್ನಾಟಕಕ್ಕೆ ಕತ್ರಿ ಹಾಕ್ತಾರಂತಲ್ರಿಪ್ಪ. ಮತ್ತೊಂದು ಬಹಳ ಪ್ರಾಮುಖ್ಯ, ಈ ರಾಜ್ಯವನ್ನ 2 ಭಾಗ ಮಾಡೋದು ಕೊಟ್ಟಿದ್ದಾರೆ. ಹೌದ್ರಿಪ್ಪ, ಅದನ್ನೇ ನಾವು ಹೇಳ್ತಿರೋದು. ಓಕೆ, ಇದನ್ನೆಲ್ಲ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತೈತ್ರಿ? ಇದು ನನಗನಿಸ್ತದೆ ಹುಚ್ಚರು ಮಾತಾಡೋದಿಲ್ಲ. ಹುಚ್ಚರು ಎಲ್ರಿ ಮಾತಾಡ್ತಾರೆ? ನಮ್ಮ ಪೊಲಿಟಿಷಿಯನ್ಸ್ ಮಾತಾಡ್ತಿರೋದು. ಏನ್ ಉದ್ದೇಶ? ಕಾರಣ ಏನು? ಹೇ, ಅನ್ಯಾಯ ಆಗಿದೆ ಅಂತ ಹೇಳ್ತಾವ್ರೆ ವಾಟಾಳ್ಜಿ. ನಿಜ, ಉತ್ತರ ಕರ್ನಾಟಕ ಆಗಿದೆ. ಓಕೆ, ಈಗ ಯಾವ್ಯಾವ್ದಕ್ಕೆ ಅನ್ಯಾಯ ಆಗಿದೆ ಅಂತ ಹೈ ಸ್ಪೀಡ್ ಅಲ್ಲಿ ಹೇಳ್ಬಿಡ್ರಿ. ಹೈದರಾಬಾದ್ ಕನ್ನಡ ಅನ್ಯಾಯ ಆಗಿದೆ, ಬೆಳಗಾವಿಗೆ ಅನ್ಯಾಯ ಆಗಿದೆ, ರಾಯಚೂರಿಗೆ ಅನ್ಯಾಯ ಆಗಿದೆ, ಬೀದರ್ಗೆ ಅನ್ಯಾಯ ಆಗಿದೆ. ನಿಜ, ಸತ್ಯ. ಕೊಪ್ಪಳಕ್ಕೆ ಅನ್ಯಾಯ ಆಗಿದೆ, ಬಳ್ಳಾರಿಗೆ ಅನ್ಯಾಯ ಆಗಿದೆ, ಸತ್ಯ. ಕೋಲಾರಕ್ಕೆ ಅನ್ಯಾಯ ಆಗಿದೆ, ಚಾಮರಾಜನಗರಕ್ಕೆ ಅನ್ಯಾಯ ಆಗಿದೆ, ಮಂಗಳೂರಿಗೆ ಸತ್ಯ. ಅದರ ಬಗ್ಗೆ ಎಲ್ಲ ದಾವಣಗೆರೆ ಎಲ್ಲ ಅನ್ಯಾಯ ಆಗಿದೆ. ಓ ಸ್ಟಾಪ್ ಸ್ಟಾಪ್, ಲಿಸ್ಟು ತುಂಬಾ ದೊಡ್ಡದಾಗಿದೆ. ಅದಕ್ಕೆ ಅನ್ಸುತ್ತೆ ಕತ್ರಿ ಹಾಕ್ತಾ ಇರೋದು, ಕತ್ತಿ. ಈಗ ನೀವು ನೇರವಾಗಿ ಏನು ಹೇಳ್ತೀರಾ? ಆದ್ರೆ ಅನ್ಯಾಯಕ್ಕೋಸ್ಕರವಾಗಿ 2 ಕರ್ನಾಟಕ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಯಾವುದೇ ಕಾರಣಕ್ಕೂ 2 ಕರ್ನಾಟಕಕ್ಕೆ ಅವಕಾಶ ಇಲ್ಲ, ಸ್ಪಷ್ಟ ಮತ್ತು ನೇರ. ಓಕೆ, ಈಗ ಕತ್ತಿ ಅವರಿಗೆ ನಿಮ್ದೇ ಬಾಯಿಂದ ಏನ್ ಹೇಳ್ತೀರಿ? ನೀವು ಕತ್ತಿಯವರೇ ಲೋಕೋಪಯೋಗಿ ಸಚಿವರಾಗಿದ್ದೀರಿ. ಹೌದು, ಆಗಿದ್ರಲ್ಲ. ಈಗ ಹಣ್ಣು ತರಕಾರಿ ಮಂತ್ರಿ ಆಗಿದ್ದೀರಿ. ಏನ್ ಮಾಡಿದ್ದೀರಿ ನೀವು? ವಾಟಾಳ್ಜಿ, ಅವ್ರೇನೇನ್ ಮಾಡಿದಾರೆ ಅಂತ ನೀವೇ ಕೇಳ್ಬಿಡ್ರಿ. ಈಗ ಏನ್ ಮಾಡಿದ್ರಿ ಉತ್ತರ ಕರ್ನಾಟಕ? ಎಷ್ಟು ಹಣ್ಣು ಕೊಟ್ರಿ, ಎಷ್ಟು ತರಕಾರಿ ಕೊಟ್ರಿ, ಎಷ್ಟು ನೀರು ಇದ್ದಿದ್ದೀರಿ, ಎಷ್ಟು ತೋಟ ಮಾಡಿದ್ರಿ, ಎಷ್ಟು ರಸ್ತೆ ಮಾಡಿದ್ರಿ, ಹೇಳಿ ನೀವು. ಹೇ, ಅದೆಲ್ಲ ಅವ್ರು ಹೇಳಲ್ಲ ರೀ, ಮುಂದುವರಿಸಿ. ಉತ್ತರ ಕರ್ನಾಟಕದ ಮಂತ್ರಿಗಳು ಎಷ್ಟು ಜನ? ಮುಖ್ಯಮಂತ್ರಿಗಳಾದವರು ಏನ್ ಮಾಡಿದ್ರಿ? ಏನು ಮಾಡಿಲ್ಲ. ಅಯ್ಯೋ ಪಾಪ, ಏನೂ ಮಾಡ್ಲಿಲ್ಲ. ಇದೆಲ್ಲ ನೋಡ್ತಾ ನೋಡ್ತಾ ನೀವ್ ಏನ್ ಯೋಚನೆ ಮಾಡಿದಿರಿ? ನನಗೆ ಒಂದು ಯೋಚನೆ ಬಂದಿದೆ. ಬೆಂಗಳೂರಲ್ಲಿ ಇರೋದು ನಿಮಾಸ್ ದೂರ, ಅದರ ಒಂದು ಭಾಗ ಬೆಳಗಾವಿಯಲ್ಲಿ ಮಾಡ್ಬೇಕಾಗುತ್ತೆ. ಯಾಕೆ? ಸಂಭಾಜಿ ಪಾಟೀಲ್ ಅಂತವ್ರನ್ನ ಹುಚ್ಚಾಸ್ಪತ್ರೆ ಸೇರೋದಕ್ಕೆ. ಓಕೆನ್ರಿಪ್ಪ, ಅದರ ಉದ್ಘಾಟನೆನ ನಿಮ್ ಕೈಲೇ ಮಾಡಿಸ್ತೀವಿ. ಈಗ ನಮ್ಗೆ ಟೈಮ್ ಆಯ್ತು, ನಾವು ಬರ್ತೇವೆ. ಬೈ ಬೈ.